ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಆದ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ 1 o'clock ನಮ್ಮ ಅಕ್ಕ ಕಾಲೇಜ್ ಬಿಡ್ತು, ಅಮ್ಮ ಹೋಗಿದ್ರು. ನಾಳೆ ನಮ್ಮ ಅಕ್ಕಂಗೆ ಏನೋ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅವ್ರಿಗೆ. ನಮ್ಮ ಅಕ್ಕಂಗೆ ಸ್ವಲ್ಪ ಕೆಲಸ ಇತ್ತು, ಅವಳಿಗೆ ಶೂಸ್ ಇಲ್ಲ ಪಾಪ, ಅರ್ಧೋಗ್ಬಿಟ್ಟಿತ್ತು. ಸೊ ಶೂಸು ಡ್ರೆಸ್ ತಂದಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಥರ ಸ್ಟುಡಿಯೋದಲ್ಲಿ ಕಲೆಕ್ಷನ್ಸ್ ಬಂದಿದೆ ಈಗ ಹೊಸದಾಗಿ. ಓಕೆನಾ, ಇಷ್ಟು ಉದ್ದ ಇದೆ, ಇದು ನನಗೂ ಗೊತ್ತಿಲ್ಲ ಏನೇನಿದೆ ಅಂತ. ಓಪನ್ ಮಾಡ್ತಿರೋದು ಇವಾಗ ನಿಮ್ಮ ಜೊತೆ ಹಂಗೆ ಓಪನ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಫಸ್ಟಾಗಿ ತೋರಿಸ್ತೀನಿ ಒಂದೊಂದಾಗಿ. ಫಸ್ಟ್ ತೆಗೆದ್ರೆ ಈ ಬ್ಯೂಟಿಫುಲ್ ಆಗಿರೋ ಸಾಕ್ಸ್ ಬರುತ್ತೆ. ವೈಟ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್, ಸ್ವಲ್ಪ ಇದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್. ಇಲ್ಲಿ ಇದೆ, 2 ಟೈಪ್ಸ್ ಆಫ್ ಸಾಕ್ಸ್ ಇದೆ ಇಲ್ಲಿ. ಓಕೆನಾ, ಇದು ಬಂದುಬಿಟ್ಟು 79 ರೂಪೀಸ್. ಓಕೆನಾ, ನೆಕ್ಸ್ಟ್ ಬಂದರೆ ಈ ಬ್ಯೂಟಿಫುಲ್ ಆಗಿರೋ ಶೂಸ್ ಬರುತ್ತೆ. ನಮ್ಮ ಅಕ್ಕಂಗೆ ಶೂಸ್ ನೋಡಿ, ಇದೊಂಥರ ವೈಟ್ ಆ್ಯಂಡ್ ಸಿಮೆಂಟ್ ಕಲರ್ದು. ಸಿಮೆಂಟ್ ಅಲ್ಲ, ಅದು ಗ್ರೇ ಕಲರ್ ಅಂತೆ. ಗ್ರೇನು ಅಲ್ಲ, ಅದು ಪಾಚಿ ಗ್ರೀನ್. ಪಾಚಿದ್ರಲ್ಲಿ ಲೈಟ್ ಇರಬೇಕು ನೋಡಿ. ಸೈಡಲ್ಲೆಲ್ಲ ಈ ಥರ ಬೋ ಡಿಸೈನ್ಸ್ ಇದೆ. ಇಲ್ಲಿ 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 ಎಲ್ಲ ಹಿಂದೆ ಬ್ಯೂಟಿಫುಲ್ ಆಗಿರೋ ಥ್ರೆಡ್ಡಿಂದ ಬೋ ಕಟ್ಟಿದ್ದಾರೆ. ಓಕೆನಾ, ಸೇಮ್ ಇಲ್ಲೂ ಕೂಡ ಹಿಂದೆ ಬೋ ಕಟ್ಟಿದ್ದಾರೆ, ಬೋ ಡಿಸೈನ್ಸ್ ಇದೆ, ಚೆನ್ನಾಗಿದೆ. ಶೂ ರೇಟ್ ಬಂದುಬಿಟ್ಟು 899. ಇಲ್ಲಿ ಕಾಣಿಸುತ್ತೆ 899 ಶೂಸ್ ರೇಟ್ ಬಂದುಬಿಟ್ಟು. ನೆಕ್ಸ್ಟ್ ತಿರ್ಗಾ ಇನ್ನೊಂದು ಶೂಸ್ ತಂದಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಒಂಥರ ನೋಡಿ. ಇದೊಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ತುಂಬ ಚೆನ್ನಾಗಿದೆ. ಸೈಡಲ್ಲಿ ಏನೂ ಡಿಸೈನ್ಸ್ ಇಲ್ಲ, ಈ ಥರ ಒಂದು ವೈಟ್ ಕಲರಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ. ಆಮೇಲೆ ಇದೇನೋ ಕೊಟ್ಟಿದ್ದಾರೆ ಈ ಥರ ಡಿಸೈನ್, ಚೆನ್ನಾಗಿದೆ ಇದು ಅಂತ, ಚೆನ್ನಾಗಿದೆ. ಇದು ರೇಟ್ ಬಂದುಬಿಟ್ಟು 899. ಅಟ್ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಇದು ಶರ್ಟ್ ಎಮ್ಮು ನನಗೆ. ಹೌದು, ಎಲ್ಲ ನಮ್ಮ ಮಕ್ಕಳಿಗೆ ತಂದಿದ್ದಾರೆ ಗೈಸ್. ಈಗ ತಂದಿಲ್ಲ, ಖಾಲಿ ಬ್ಯಾಗ್. ಅದು ಖಾಲಿ ಬ್ಯಾಗ್ ಇದೆ ನೋಡಿ, ಬ್ಲೂ ಕಲರಲ್ಲಿದೆ. ಬ್ಲೂ ಆ್ಯಂಡ್ ಇಲ್ಲಿ ಸ್ವಲ್ಪ ಥ್ರೆಡ್ ಇದರಿಂದ ಡಿಸೈನ್ಸ್ ಕೊಟ್ಟಿದ್ದಾರೆ. ಈ ಥರ ಮರ ಎಂಬ್ರಾಯ್ಡಿಂಗ್ ಡಿಸೈನ್ ಅಂತ, ಬ್ಲಾ ಡಸನ್ ಈ ಥರ ಇದೆ, ಚೆನ್ನಾಗಿದೆ ಒಂಥರ. ಆ್ಯಂಡ್ ಇದು ಎಮ್ ಸೈಜು. ರೇಟ್ ಬಂದುಬಿಟ್ಟು 699 ಅಷ್ಟೇ. ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಬಂದಿದೆ ಜುಡಿಯೋದಲ್ಲಿ. ಶೂಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಲಾಸ್ಟ್ ಟೈಮು ಅಮ್ಮ ನನಗೆ ನಮ್ಮ ಅಕ್ಕಂಗೆ ಸೇಮ್ ಡ್ರೆಸ್ ತಂದುಕೊಟ್ಟಿದ್ರು, ಚೆನ್ನಾಗಿದೆ. ನಿಮ್ಗೆ ಈ ಸಮ್ಮರ್ಗೆ ಕಾಟನ್ ಡ್ರೆಸ್ಸು ಇರುತ್ತೆ ನೋಡಿ. ನಾವು ಹೋಗಿ ಎಷ್ಟೊತ್ತಾಯ್ತು ಗೈಸ್, ಸ್ನಾನ ಮಾಡಿಲ್ಲ ಇನ್ನೂ. ಹೆಲೋ ಗೈಸ್, ಈ ಮೇಡಮ್ ಅವ್ರ ರಿಕ್ವೆಸ್ಟಿಂದ ಮಮ್ಮಿ ಇವತ್ತು ಮಕಾನ ಚಾಟ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ತಿನ್ನೋಣ ಬನ್ನಿ. ಏನಾದರೂ ರೆಸಿಪಿ ಬೇಕು ಅಂದರೆ ಅದು ಶಾರ್ಟ್ ವಿಡಿಯೋಲ್ಲಿರುತ್ತೆ, ಅದನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು. ಇವಾಗ ಸಂಜೆ ಆಗಿರೋದ್ರಿಂದ ಸ್ನ್ಯಾಕ್ಸಿಗೋಸ್ಕರ ಮಾಡಿರೋದು ಅದನ್ನು. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಆಲ್ರೆಡಿ ಫುಲ್ ಈ ಥರ ಇದೆ. ಅದು ಹೀಗಿರುತ್ತೆ, ಫುಲ್ ಎಲ್ಲ ವೆಜಿಟೇಬಲ್ಸ್ ಮಕಾನ, ಹೆಲ್ತಿ ಆಪ್ಷನ್ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ. ಮತ್ತು ಈ ಬೇಸಿಗೆ ಕಾಲದಲ್ಲಿ ಕೂಡ ತುಂಬಾ ಒಳ್ಳೇದಲ್ವಾ. ಸೊ ಸೌತೆಕಾಯಿ, ಟೊಮ್ಯಾಟೊ, ಇಟ್ಸ್ ಲೈಕ್ ಬೇಲ್ಪುರಿ ಮಾಡ್ತೀವಲ್ಲ ಆ ಟೈಪ್ ಬರುತ್ತೆ ಅಷ್ಟೇ. ಮಕಾನ ರೋಸ್ಟ್ ಮಾಡಿಬಿಟ್ಟು ಮಾಡೋದು ಅಷ್ಟೇ. ಆಚೆ ಕಡೆ ಫುಡ್ ಐಟಮ್ಸ್ ಎಲ್ಲ ಮಮ್ಮಿ ತಿನ್ನೋಕೆ ಬಿಡಲ್ಲ. ಬೇಸಿಕ್ಲಿ ಎಲ್ಲ ಮನೇಲೇ ಮಾಡಿಕೊಡ್ತಾರೆ. ಸೊ ಏನಾದರೂ ತಿಂತೀವಿ ಅಂದರೂ ಬೈತಾರೆ. ಯಾಕೆಂದರೆ ಆಚೆ ಕಡೆ ಫುಡ್ ಐಟಮ್ಸ್ಗಿಂತ ಮನೇಲೇ ಎಷ್ಟೋ ಹೆಲ್ತಿಯಾಗಿ ನೀಟಾಗಿ ಆಪ್ಷನ್ಸ್ನ ಮಾಡ್ಕೊಂಡು ತಿನ್ಬೋದು. ಸೊ ಇದೊಂದು ಹೆಲ್ದಿ ಆಪ್ಷನ್. ಅಲ್ಲೋಗಿ ಶಾರ್ಟ್ಸಲ್ಲಿ ಚೆಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಆಗಿತ್ತು, ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಬನ್ನಿ ಟೇಸ್ಟ್ ಮಾಡಿ ಹೇಳೋಣ ಯಾವ ಥರ ಇರುತ್ತೆ ಅಂತ. ಕೊಡು, ನಾನು ಇಟ್ಕೊಂತೀನಿ. Emotional damage. ಸೂಪರ್ ಆಗಿದೆ, ಸ್ಪೈಸಿ, ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಟ್ಯಾಂಗಿ, ತುಂಬ ಚೆನ್ನಾಗಿದೆ. ಸ್ವೀಟ್, ಹುಳಿ, ಸ್ವಲ್ಪ ಸ್ಪೈಸಿ, ಸ್ವೀಟ್ ಇಲ್ಲ, ಖಾರ ಇದೆ. ಒಳಗೇನಾಗಿದೆ ಗೊತ್ತಿಲ್ಲ,
ಬಟ್ ಖಾರ ಅಷ್ಟೊಂದಿಲ್ಲ, ಬಟ್ ಮೀಡಿಯಮ್ ಆಗಿ ನಮ್ಮ ಕಡೆ ಎಲ್ಲ ಕರ್ನಾಟಕದಲ್ಲೆಲ್ಲ ಮಾಡ್ತಾರಲ್ವ ಆ ಥರ ಸೂಪರಾಗಿದೆ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಆಪ್ಷನ್ಸ್ ಮಾತ್ರ. ಲೈಕ್ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಅಲ್ಟಿಮೇಟ್ ಟೇಸ್ಟ್. ಚೆನ್ನಾಗಿ ತುಂಬ ಚೆನ್ನಾಗಿದೆ ಗೈಸ್. ಇಟ್ಸ್ ಲೈಕ್ ಚಿಯರ್ಸ್. ಎಲ್ಲ ಹಾಕಿದ್ದಾರೆ. ಆ ಟೇಸ್ಟ್ ಅಂತ ಕ್ರಂಚ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಗೈಸ್. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಮನೇಲಿ. ಸೊ ತಿಂದಾದ್ಮೇಲೆ ನಿಮಗೆ ಸಿಗ್ತೀವಿ. ಬಾಯ್. ನೋಡಿ ಗಾಯ್ಸ್, ಇವಾಗ ಚಾಟ್ಸ್ ಎಲ್ಲ ತಿಂದಾಯಿತು, ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು. ಇವಾಗ ಅಮ್ಮ ನಮಗೆ ಹೆಲ್ತಿಯಾದ ಜ್ಯೂಸ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಇದೇ ಹೆಲ್ತಿಯಾದ ಜ್ಯೂಸ್, ಸೌತೆಕಾಯಿ, ಕುಂಬಳಕಾಯಿ, ಬೀಟ್ರೋಟ್ ಎಲ್ಲ ಹಾಕಿ ಮಾಡಿದ್ದಾರೆ. ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿ ಮಾಡಿದ್ದಾರೆ. ಬನ್ನಿ ನಮ್ಮ ಅಕ್ಕಂಗೆ ಹೋಗಿ ಕೊಡೋಣ, ಅವಳ ಟೇಸ್ಟ್ ಹೆಂಗಿದೆ ಅಂತ. ನಮ್ಮ ಅಕ್ಕಂಗೆ ಹೋಗಿ ಕೊಡೋಣ ಬನ್ನಿ. ಅಕ್ಕ, ಹೆಲ್ತಿಯಾದ ಜ್ಯೂಸ್ ಹೆಂಗಿದೆ ಅಂತ ಟ್ರೈ ಮಾಡಿ ಹೇಳಿ, ಓಕೆನಾ? ಡೈಲಿ ಕುಡಿಯೋದು ಸರ್. ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ ಗೈಸ್, ಸ್ವೀಟ್ ಇದೆ ಇವತ್ತು ಸ್ವಲ್ಪ ಚೆನ್ನಾಗಿದೆ. ಈ ಡೈಲಿ ಕುಡಿಯೋದ್ರಿಂದ ಈವ್ನಿಂಗ್ ಟೈಮ್ ಹೆಲ್ತಿ ಕೂಡ ಒಳ್ಳೆಯದು. ಮತ್ತು ಇನ್ನೊಂದು ಬಂದುಬಿಟ್ಟು ನಿಮ್ಮ ಸ್ಕಿನ್ ಫುಲ್ ಗ್ಲೋ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಈವ್ನಿಂಗ್ ಕಾಫಿ ಟೀ ಅದೆಲ್ಲ ಕುಡಿಯೋ ಬದಲು ಒಂದು ಗ್ಲಾಸ್ ಜ್ಯೂಸ್ ಕುಡಿರಿ. ಯಾಕೆಂದರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಜ್ಯೂಸ್ ಕುಡಿಯೋದಷ್ಟು ಇದು ತುಂಬ ಒಳ್ಳೆಯದು ಮತ್ತು ಹೆಲ್ತಿ ಆಪ್ಷನ್ ಕೂಡ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಹೇಳು. ಈ ರೆಸಿಪಿ ಶಾರ್ಟ್ಸಲ್ಲಿ ಇರುತ್ತೆ, ಬೇಕಂದರೆ ಟ್ರೈ ಮಾಡಿ, ಕ್ಯಾಪ್ಷನಲ್ಲಿ ತಿಳಿಸಿ ಯಾವ ಥರ ಆಗಿತ್ತು. ಏನಾದರೂ ನಿಮ್ಗೆ ಯಾವುದಾದ್ರೂ ಬೇರೆ ಬೇರೆ ಹೆಲ್ತಿ ಜ್ಯೂಸ್ ರೆಸಿಪೀಸ್ ಏನಾದರೂ ಗೊತ್ತಿತ್ತು ಅಂದರೆ ಪಿನ್ ಮಾಡಿ ಹೇಳಿ, ನಮಗೂ ಕೂಡ ನಾವು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀವಿ. ಗೈಸ್, ಇವಾಗ ನಾನು ಕುಡಿತಾ ಇದ್ದೀನಿ, ನಮ್ಮ ಅಕ್ಕ ಕುಡಿದು ಹೇಳಿದ್ದಾಳೆ ಹೆಂಗಿದೆ ಅಂತ. ಇವಾಗ ನಾನು ಕುಡಿತೀನಿ. ಚಿಯರ್ಸ್. ಓ ಚಿಯರ್ಸ್. ಚೆನ್ನಾಗಿದೆ ಇವತ್ತು, ತುಂಬ ಚೆನ್ನಾಗಿದೆ. ನಾಟಕ ಆಡ್ತಿದ್ದಾಳೆ ಗೈಸ್. ಈ ಥರ ಎಲ್ಲ ಜ್ಯೂಸ್ ಅಂದರೆ ಅವಳಿಗೆ ಇಷ್ಟನೇ ಇಲ್ಲ. ನಾವು ಬೈದು ಕುಡಿಸ್ತೀವಿ ಬೇಸಿಕ್ಲಿ. ಇಲ್ಲ ಗೈಸ್, ಬಟ್ ಇವತ್ತು ವಿಡಿಯೋಗೋಸ್ಕರ ಅಕ್ಕ ಅವರು ಫುಲ್ ಕುಡಿತಾ ಇದ್ದಾರೆ. ಒಳ್ಳೆ ಆಪ್ಷನ್. ಚೆನ್ನಾಗಿದೆ, ಕುಡಿತಾ. ಚಿಯರ್ಸ್. ಚೆನ್ನಾಗಿಲ್ವಾ? ಸೂಪರ್ ಆಗಿದೆ. ಇಲ್ಲದೆ ಇರೋ ನಾಟಕ ಆಡ್ತಾರೆ. ಓವರ್ ಆ್ಯಕ್ಟಿಂಗ್ ಮಾಡುವಂಥದ್ದು ಚೆನ್ನಾಗಿ ಮಾಡ್ತಾಳೆ ಬೇಸಿಕ್ಲಿ. ಸೊ ಎಸ್, ಚಿಯರ್ಸ್. ನೋಡಿ ಸ್ವಲ್ಪನೇ ಸಿಪ್ ತೊಗೊಂಡು ಈ ಅಂತ ಎಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾಳೆ. ಬಾಯ್ ಬಾಯ್. ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರವೆ ಹುರ್ಕೊಳ್ಳೋಣ. 1.5 ಗ್ಲಾಸ್ ರವೆ ಸ್ವಲ್ಪ ಬ್ರೌನಾಗಿ ಬರಬೇಕು, ಇಲ್ಲಿವರೆಗೂ ಹುರ್ಕೊಳ್ಳೋಣ. ಇಷ್ಟಾದರೆ ಸಾಕು. ಈ ಥರ ಹುರಿದ್ಬಿಟ್ಟು ತರಕಾರಿಯನ್ನು ಒಗ್ಗರಣೆ ಮಾಡ್ಕೊಂಡು ಬಿಟ್ಬಿಡೋಣ. ಎಣ್ಣೆ ಹಾಕಬೇಕು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಸಿವೆ, ಕರಿಬೇವು ಹಾಕ್ತೀನಿ, ಎಣ್ಣೆ ತುಪ್ಪ ಹಾಕ್ತಾಯಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಹಾಕೋಣ ಗೈಸ್. ತರಕಾರಿ ಹಾಕ್ತಾಯಿದ್ದೀನಿ ನೋಡಿ, ಕ್ಯಾರೆಟ್, ಬೀನ್ಸ್, ಒಂದೇ ಒಂದು ಚಿಕ್ಕ ಆಲೂಗೆಡ್ಡೆ. ಸ್ವಲ್ಪ ಬಿಡೋಣ ನೋಡಿ. ಇವಾಗ ಫ್ರೈ ಆಗಿದೆ ನೋಡಿ. 1.5 ಗ್ಲಾಸು ರವೆ ತೊಗೊಂಡಿದ್ದೀನಿ. 4 ಗ್ಲಾಸ್ ನೀರು ಹಾಕಿ, 2, 3, 4,
ಚೆನ್ನಾಗದು ತರಕಾರಿ ಎಲ್ಲ ಬೆಂದ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ. ನೋಡಿ ಕುದೀತಾ ಇದೆ, ತರಕಾರಿ ಎಲ್ಲ ಬೆಂದಿದೆ. ಚೆನ್ನಾಗಿ ಈ ಥರ ಕುದಿಬೇಕು. ಇನ್ನೂ ಸ್ವಲ್ಪ ಕುದಿದು ರವೆ ಹಾಕ್ಬಿಡೋಣ. ತರಕಾರಿ ಎಲ್ಲ ಬೆಂದಿದೆ ನೋಡಿ. ಉಪ್ಪಿಟ್ಟಲ್ಲಿ 3-4 ಥರ ಉಪ್ಪಿಟ್ಟು ಮಾಡ್ತೀನಿ. ಇದು ತರಕಾರಿ ಎಲ್ಲ ಹಾಕ್ಬಿಟ್ಟು ನಮ್ಮೂರು ಸ್ಟೈಲಲ್ಲಿ ಮಾಡ್ತಾರೆ. ನಮ್ಮೂರಲ್ಲಿ ಇದೇ ಥರನೇ ಮಾಡೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ರವೆ ಹಾಕ್ತಿದ್ದೀನಿ, ಕುದೀತಾ ಇದೆ. ರವೆ ಹಾಕಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ, ಯಾಕಂದರೆ ಅದು ಹಂಗೆ ಒಂದು ಹತ್ರನೇ ಉಳಿದು ಬಿಡುತ್ತೆ ರವೆ. ಸ್ಟವ್ ಸ್ವಲ್ಪ ಸಣ್ಣ ಮಾಡ್ಕೊಂಡು ಆ ಟೈಮಲ್ಲಿ ಸಣ್ಣ ಉರಿಯಲ್ಲೇ ಬೇಯಲಿ. ಇವಾಗ ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸಣ್ಣ ಉರಿನೇ ಇರಲಿ ಗೈಸ್. ಸಣ್ಣ ಉರಿ ಇಲ್ಲೇ ಇರಲಿ ಗೈಸ್. ಇದೆಲ್ಲ ಇವಾಗ ಈ ಥರ ಮುಚ್ಚಿಬಿಡೋಣ. ನಾವೆಲ್ಲ ಹಂಗೆ ಬೇಗ ನೋಡಿ ಸಣ್ಣ ಮಾಡಿದ್ದೀನಿ ಇಷ್ಟ. ಇದನ್ನ ಒಂದು ಸತಿ ಉಲ್ಟ ತಿರುಗಿಸೋಣ. ಆಗಿದೆ. ಇನ್ನೊಂದು 5 ನಿಮಿಷ ಇದು ಈ ಥರ ಬರಬೇಕು. ಇನ್ನೊಂದು 5 ನಿಮಿಷ ಇರಬೇಕು. ಉದ್ರಾಗ ಆಗುತ್ತೆ, ಸಕ್ಕತ್ತಾಗುತ್ತೆ. ಪರ್ಫೆಕ್ಟಾಗಿದೆ. ಈ ಥರ ಬರಬೇಕು. ಈ ಥರ ಉದುರಾಗಿ ಬರಬೇಕು ನೋಡಿ. ಸಕ್ಕತ್ತಾಗಿದೆ. ತಂದೂರಿ ಇದಿತ್ತು ಒಂದು, ಅದಕ್ಕೆ ತಂದೂರಿ ಮಾಡ್ಕೊಡೋಕ್ಕೆ ತಂದೂರಿ ಅದೊಂದು ಮಾಡೋಣ ಅಂತ ಇಟ್ಟಿದ್ದೀವಿ ಗೈಸ್. ಅಲ್ಲೇ ಒಂದಿತ್ತು ಕರ್ನಾಟಕ ಚೆನ್ನಾಗಿದೆ. ಈ ತಂದೂರಿ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಸೂಪರಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಊಟ ಮಾಡಿ ಆಯಿತು ಗೈಸ್. ಇವಾಗ ವಾಕ್ ಹೋಗಬೇಕು. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ರೆಸಿಪಿನ. ತುಂಬ ಚೆನ್ನಾಗಿ ಬಂದಿತ್ತು. ಸಾಯಂಕಾಲ ಮಾಡಿದ್ದು, 1 ಟೈಮಿಗೆ ಅಂತ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಅದೇ ಥರನೇ ಮಾಡೋದು ಗೈಸ್. ಇವಾಗ ವಾಕ್ ಹೋಗ್ತಾ ಇದ್ವಿ ಗೈಸ್. ವಾಕ್ ಹೋಗೋಣ ಬನ್ನಿ ಗೈಸ್. ನಮ್ಮದು ಬ್ಯಾಕ್ಗ್ರೌಂಡ್ ಇಷ್ಟು ಚೆನ್ನಾಗಿಲ್ಲ, ಲೈಟ್ ಬೀಳ್ತಾ ಇಲ್ಲ, ಕರೆಂಟ್ ಹೋಗಿದೆ, ಮಳೆ ಜೋರು ಮಳೆ ಬರ್ತಾ ಇದೆ.